ಉಪವಾಸದ ಇಫ್ತಾರ್ ಕಾರ್ಯಕ್ರಮ ಏರ್ಪಡಿಸಿದವರಿಗೆ ಸಿಗುವ ಪ್ರತಿಫಲ ಏನು ಗೊತ್ತಾ? ಈ ಪ್ರತಿಫಲ ನಿಮಗೆ ತಿಳಿದರೆ ನೀವು ಪ್ರತಿದಿನ ಇಫ್ತಾರ್ ಕೂಟ ಏರ್ಪಡಿಸುತ್ತೀರಿ. ಪ್ರತಿಫಲಗಳ ಗೊಂಚಲುಗಳೇ ನಿಮ್ಮದಾಗುತ್ತೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಂಗಳೂರು ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಉಪವಾಸ ಹಿಡಿದ ಜನರಿಗೆ ಇಫ್ತಾರ್ ಕೂಟ ಏರ್ಪಡಿಸುವುದು ಒಂದು ಬಲು ದೊಡ್ಡ ಸತ್ಕರ್ಮವಾಗಿದೆ. ಉಪವಾಸ ಹಿಡಿದ ವ್ಯಕ್ತಿಗೆ ಉಪವಾಸ ತೊರೆಯಲು ಇಫ್ತಾರ್ ಕೂಟ ಏರ್ಪಡಿಸಿದರೆ ಉಪವಾಸ ಹಿಡಿದ ವ್ಯಕ್ತಿಯ ಅಷ್ಟೇ ಪ್ರತಿಫಲ ಇಫ್ತಾರ್ ಕೂಟ ಏರ್ಪಡಿಸಿದ ನಿಮಗೂ ಸಿಗುತ್ತೆ. ಒಂದು ಹದೀಸ್ ನೋಡಿ. ಈ ಹದೀಸ್ ರಿಯಾಲ್ ಸ್ವಾಲಿಹೀನ್ ಎಂಬ ಗ್ರಂಥದಲ್ಲಿ ಇದೆ. ಹದೀಸ್ ನಂಬರ್ 1265. ಝೈದ್ ಬಿನ್ ಖಾಲಿದ್ ರಲಿಯಲ್ಲಾಹು ಅನ್ಹು ವರದಿ ಮಾಡಿದ ಹದೀಸ್. ವೃತಗಾರನಿಗೆ ಇಫ್ತಾರ್ ಒದಗಿಸಿದರೆ ವೃತಗಾರನಷ್ಟೇ ಪುಣ್ಯವಿದೆ, ವೃತಗಾರನಿಗೆ ಯಾವುದೇ ಕೊರತೆ ಬಾರದೆಯೇ. ಉಲ್ಲೇಖ ತುರ್ಮುದಿ. ಕೆಲವು ಮಸೀದಿಗಳಲ್ಲಿ ಕೆಲವು ಶ್ರೀಮಂತರು 30 ದಿನ ಇಫ್ತಾರ್ ಕಾರ್ಯಕ್ರಮ ಏರ್ಪಡಿಸುವವರು ಇದ್ದಾರೆ. ಒಂದೇ ದಿನದಲ್ಲಿ ಎಷ್ಟೊಂದು ಪ್ರತಿಫಲಗಳು ಅವರಿಗೆ ಸಿಗುತ್ತೆ. ಒಂದೇ ದಿನದಲ್ಲಿ 100ಕ್ಕಿಂತಲೂ ಅಧಿಕ ಜನರು ಉಪವಾಸ ಹಿಡಿದ ಪ್ರತಿಫಲ ಅಲ್ವಾ ಅವರಿಗೆ ಸಿಗುತ್ತಿರುವುದು. ಎಷ್ಟೊಂದು ಭಾಗ್ಯ ಅಲ್ವಾ ಇದು. ಕೆಲವೊಂದು ಕಡೆ ರಸ್ತೆ ಬದಿಯಲ್ಲಿ 30 ದಿನ ಇಫ್ತಾರ್ ಕಾರ್ಯಕ್ರಮ ಇರುತ್ತೆ. ನಾವು ಒಂದು ದಿನ ಒಂದು ಉಪವಾಸ ಹಿಡಿದ ಪ್ರತಿಫಲ ಪಡೆಯುವಾಗ ಆ ಇಫ್ತಾರ್ ಕಾರ್ಯಕ್ರಮ ಏರ್ಪಡಿಸಿದ ವ್ಯಕ್ತಿ ಒಂದೇ ದಿನದಲ್ಲಿ 100 ಉಪವಾಸದ ಪ್ರತಿಫಲಗಳನ್ನು ತಮ್ಮದಾಗಿಸಿಕೊಳ್ಳುತ್ತಿದ್ದಾರೆ. ಸ್ನೇಹಿತರೆ, ಸಾಧ್ಯವಿರುವವರು ಕೈಯಲ್ಲಿ ತಕ್ಕ ಮಟ್ಟಿನ ಸಂಪತ್ತು ನಿಮ್ಮ ಬಳಿ ಇದ್ದರೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಹತ್ತಿರದ ಸಂಬಂಧಿಕರನ್ನು ಕರೆದು ಒಂದು ದಿನವಾದರೂ ಇಫ್ತಾರ್ ಕಾರ್ಯಕ್ರಮ ಏರ್ಪಡಿಸಿ. ಇಫ್ತಾರ್ ಕಾರ್ಯಕ್ರಮ ಎಂಬುದು ಬಲು ದೊಡ್ಡ ಸತ್ಕರ್ಮವಾಗಿದೆ. ವೀಕ್ಷಕರೇ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಇನ್ಶಾ ಅಲ್ಲಾಹ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಸ್ಸಲಾಮು ಅಲೈಕುಂ.